ಆಫೀಸ್ ಫುಲ್ ಖಾಲಿ ಹೊಡಿತಿದೆ, ಬಟ್ ನನಗೆ ಮಾತ್ರ ಬರೋಕ್ಕೆ ಹೇಳ್ತಾರೆ. ನನ್ನ ಮಕ್ಕಳು ಅಲ್ವಾ. ಬಂದಿದ್ದೀನಿ ಬಳೆ ಎಲ್ಲ ಹಾಕ್ಕೊಂಡು. ಇಲ್ಲ, ಚಾರ್ಜರ್ ಕೂಡ ಕನೆಕ್ಟ್ ಮಾಡಿದ್ದೀನಿ, ಚಾರ್ಜ್ ಕೂಡ ಆಗ್ತಾಯಿಲ್ಲ. ಕೇಳೋಣ ಅಂದರೆ ಯಾರೂ ಇಲ್ಲ, ಏನು ಮಾಡಲಿ ಇವಾಗ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಇದು ಫಿಸಿಕಲ್ ಡ್ಯಾಮೇಜ್, ನಾನೇ ಪೇ ಮಾಡಬೇಕಂತ. ನನ್ನ ಡ್ಯಾಮೇಜ್ ಆಗಿದೆ ಅಂತೆ. ಮೇ ಬಿ ನನ್ನ ಸ್ಯಾಲ್ರಿ ಇಲ್ಲಿ ಕಟ್ ಮಾಡ್ಕೋತಾರೆ ಅನಿಸುತ್ತೆ ಫಿಸಿಕಲ್ ಡ್ಯಾಮೇಜ್ ಆಗಿರೋದಕ್ಕೋಸ್ಕರ. ಬಟ್ ನಾನೇನು ಮಾಡೇ ಇಲ್ಲ, ಬೆಳಗ್ಗೆ ವರ್ಕ್ ಮನೆಗೆ ಹೊರಟೆ. ಗೈಸ್, ನಾನಿವತ್ತು ಆಫೀಸ್ ಹೋಗ್ತಾಯಿದ್ದೀನಿ. ಯಾಕೆ ಅಂತಂದರೆ ಆ್ಯಕ್ಚುಲಿ ನಮಗೆ ಇವತ್ತು ರಜಾ ಇಲ್ಲ. ಇವತ್ತು 3ನೇ ದಿನದ ದೀಪಾವಳಿ ಹಬ್ಬ, ಸೊ ಹೋಗಲೇಬೇಕು. ಹಾಗಾಗಿ ಇವಾಗ ಹೊರಟಿದ್ದೀನಿ. ಇವಾಗ ಟೈಮ್ ಬಂದು 9 ಗಂಟೆ. ನಾನು ರೀಚ್ ಆಗೋದು ಮೇ ಬಿ 1-2 hours ಆಗುತ್ತೆ, ಬಿಕಾಸ್ ದೂರ ಇದೆ. ನಾನು ಗಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ಪೂಜೆ ಆದಮೇಲೆ ಗಾಡಿನ ಎಲ್ಲಿಗೂ ತೊಗೊಂಡು ಹೋಗಿರಲಿಲ್ಲ, ಸೊ ತೊಗೊಂಡು ಇವಾಗ ಹೋಗ್ತಾಯಿದ್ದೀನಿ. ಏನಂದರೆ ಈ ಬಳೆಗಳನ್ನ ಹಾಕ್ಕೊಂಡೇ ಹೋಗ್ತಾಯಿದ್ದೀನಿ. ಯಾಕಂದರೆ ನನ್ನ ಆಫೀಸಲ್ಲಿ ನನ್ನ ಕಲೀಗ್ಸೇ ಇಲ್ಲ ಯಾರು ನನಗೆ. ಸೊ ನಾನು ದಿನ ಒಂದೇ ಬಟ್ಟೆ ರಿಪೀಟ್ ಮಾಡಿದ್ರೂ ಹೇಳೋಕ್ಕೂ ಯಾರೂ ಇಲ್ಲ. ಸೊ ಹಾಗಾಗಿ ಮತ್ತೆ ಹಬ್ಬ ಅಲ್ಲ, ಸೊ ಹಂಗಾಗಿ ಏನೂ ತೆಗ್ದಿಲ್ಲ, ಹಾಗೆ ಹೋಗ್ತಾಯಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಂದುಬಿಟ್ಟು ಲಾಸ್ಟ್ ಡೇ ದೀಪಾವಳಿ. ಊರಲ್ಲಿ ಏನಂತಂದರೆ ಹಸುಗಳೆಲ್ಲ ಇರುತ್ತೆ, ದನ ಎತ್ತುಗಳು. ಸೊ ಅದನ್ನು ಪೂಜೆ ಮಾಡಿಬಿಟ್ಟು ಇಡೀ ಊರಲ್ಲಿ ದೊಡ್ಡ ಹಬ್ಬ. ಆ್ಯಕ್ಚುಲಾಗಿ ಇವತ್ತೇ ಹಬ್ಬ ಇರೋದು ಊರಲ್ಲಿ ಅಂತ ಬಂದರೆ. ಸೊ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಊಟ ಮಾಡೋಂಗಿಲ್ಲ ಅಲ್ಲಿ ಪೂಜೆ ಮುಗಿಯೋ ತನಕ. ಅದಾದಮೇಲೆ ನಾನು ಆಫೀಸಿಂದ ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗ್ತಾಯಿದ್ದೀನಿ ಅಷ್ಟೇ ಗೈಸ್. ಈ ಶರ್ಟ್ ಬಂದುಬಿಟ್ಟು ಯಾವುದೋ ಟೈಮಲ್ಲಿ ತೊಗೊಂಡಿದ್ದು, ತುಂಬ ವರ್ಷಗಳಾಗಿದೆ ಅನಿಸುತ್ತೆ. ಒಂದು 2 ವರ್ಷ ಅಥವಾ 2.5 ವರ್ಷ ಆಗಿದೆ ಅನಿಸುತ್ತೆ. ಬಟ್ ಹಾಕಿದ್ದು ತುಂಬ ಕಡಿಮೆ. ಇವತ್ತು ಹಾಕಿದೆ, ಇವತ್ತು ಸಿಕ್ತು ನನಗೆ, ಸೊ ಹಾಗೆ ಹಾಕಿಬಿಟ್ಟೆ. ಇವತ್ತು ಆ್ಯಕ್ಚುಲಿ ತುಂಬ ಮಳೆ ಬಂದಿದೆ. ಸೊ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಮಳೆ ಆಗಿದೆ. ನಿನ್ನೆ ನಾನು ಗಾಡಿ ತೊಗೊಂಡು ಹೋಗಬೇಕು, ಹೆಂಗೆ ಹೋಗಬೇಕು ಗೊತ್ತಿಲ್ಲ, ಬಿಕಾಸ್ ಮಳೆ ಬರುತ್ತೆ. ರೈನ್ ಕೋಟ್ ನನ್ನ ಹತ್ರ ಇಲ್ಲ, ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಬೆಂಗಳೂರಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಬೆಳಗ್ಗೆಯಿಂದ ಮಳೆ ಬರುತ್ತಿರೋದು ನೋಡ್ತಿರೋದು. ಯಾವಾಗಂದರೆ ಬರುತ್ತೆ ಹೋಗುತ್ತೆ. ಬಟ್ ನೀವು ನೋಡ್ತಿದ್ದೀರಾ ಎಷ್ಟೊಂದು ಮಳೆ ಬಂದಿದೆ. ಫುಲ್ ಇದೆಲ್ಲ ಒದ್ದೆ ಆಗಿಬಿಟ್ಟಿದೆ. ನನ್ನ ಔಟ್ಫಿಟ್ ಬಂದು ಇದು, ನನ್ನ ಲೈಟಿಂಗ್ಸ್ ನೋಡಿ ಗೈಸ್. ಆ್ಯಕ್ಚುಲಿ ನಂದು ರಂಗೋಲಿ ಹೋಗ್ಬಿಡ್ತು, ತುಂಬ ಮಳೆ ಬಂದುಬಿಡ್ತು. ಸೊ ಹಾಗಾಗಿ ಎಲ್ಲ ಹೋಗ್ಬಿಟ್ಟಿದೆ. ಕಾಣಿಸ್ತಿದೆ? ಅಯ್ಯೋ ಮಳೆ ಬರ್ತಾನೆ ಇದೆ, ಹೆಂಗೆ ಹೋಗೋದು ಗೊತ್ತಿಲ್ಲ. ಇವತ್ತಿನ ಡ್ರೆಸ್ ಜೀನ್ಸ್. ನನ್ನ ಆಫೀಸ್ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಜೀನ್ಸೇ ಹಾಕ್ಕೊತೀನಿ, ಯಾಕೆಂದರೆ ಕಂಫರ್ಟಬಲ್ ಇರುತ್ತೆ. ಮತ್ತು ಗಾಡಿ ಓಡಿಸ್ತಾ ಇರ್ತೀವಿ. ಸೊ ಬೇರೆ ಡ್ರೆಸ್ಸಸ್ ಅಂತಂದ್ರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಮತ್ತು ಏನಂತಂದರೆ ಜೀನ್ಸ್ ಅಂತಂದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಮತ್ತು ಎಲ್ಲೂ ಏನೋ ಸರಿ ಮಾಡ್ಕೋಬೇಕು ಅನ್ನೋದೇನಿರಲ್ಲ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಜೀನ್ಸೇ ಹಾಕ್ಕೋತೀನಿ. ಬಳೆಗಳನ್ನ ನೋಡಿ ನಾನು ತೆಗ್ದೇ ಇಲ್ಲ. ಯೂಶ್ವಲಿ ಜೀನ್ಸ್ಗೆ ಅಂದರೆ ಯಾರೂ ಹಾಕಲ್ಲ, ಬಟ್ ನನಗಂದರೆ ಹಬ್ಬ ಅಲ್ವಾ. ಸೊ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಬೇಕು, ಹಾಗಾಗಿ ಹಾಕ್ಕೊಂಡೇ ಇದ್ದೀನಿ. ಇದು ತುಂಬ ಹಳೆ ಶರ್ಟು, ಬಟ್ ತುಂಬ ಲೂಸ್ ಇದೆ, ಅದೇ ಇಷ್ಟ ಆಗಿ ತೊಗೊಂಡಿದ್ದು. ಇದು ಸ್ಲೀವ್ಸು ಚೆನ್ನಾಗಿದೆ, ಅಂದರೆ ಈ ಥರ ಸ್ಲೀವ್ಸು. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ಏನಂತೀರ, ಪುಗ್ಗೆ ತೊಗೊಳ್ಳೋದು, ಇನ್ನೂ ಉದ್ದನೂ ಬರುತ್ತೆ. ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನನ್ನ ಬಳೆ ಸೌಂಡ್ ನೋಡಿ, ಗಲ್ ಅನಿಸಿದೆ. ಸೊ ನಾನು ಆಫೀಸ್ಗೆ ಹೋಗಬೇಕು ಅಷ್ಟೇ, ಇನ್ನೇನಿಲ್ಲ. ಆಫೀಸಲ್ಲೂ ಏನೋ ದೀಪಾವಳಿ ಸೆಲೆಬ್ರೇಷನ್ ಇದೆ ಅಂತ ಇಮೇಲ್ ಬಂದಿದೆ, ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಹೇಳಿ. ಇನ್ ಕೇಸ್ ಮಾಡಿದ್ರೆ ನಾನು ನಿಮ್ಗೆ ತೋರಿಸ್ತೇನೆ, ಓಕೆನಾ? ಬಾಯ್, ಹ್ಯಾವ್ ಎ ನೈಸ್ ಡೇ. ಸಾರಿ, ಇನ್ನೂ ಇದೆ, ಫುಲ್ ವಿಡಿಯೋನ ನೋಡಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಇವತ್ತು ಗೋಪೂಜೆನ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಸಖತ್ ಖುಷಿ ಇರುತ್ತೆ. ಬಿಕಾಸ್ ಇದೊಂದು ಹಬ್ಬದಲ್ಲಿ ಗೋಗಳನ್ನೆಲ್ಲ ನೀಟಾಗಿ, ಇವತ್ತು ನಮ್ಮ ಅವ್ವ ಮನೆಗೆ ಹೋದರೆ ಹಂಗೆ ಮಾಡ್ತೀವಿ. ನಾನು ಹೋಗಬೇಕಿತ್ತು, ಬಟ್ ನಂಗೆ ಟಿಕೆಟ್ ಸಿಗಲಿಲ್ಲ ಹೋಗಲಿಕ್ಕೆ. ಏನಂತಂದರೆ ಗೋವುಗಳನ್ನೆಲ್ಲ ಹಿಂದಿನ ದಿನವೇ ತೊಳೆದ್ಬಿಟ್ಟು, ಎಮ್ಮೆ, ದನ, ಕರು, ಹಸು, ಎತ್ತು ಎಲ್ಲನೂ, ಎತ್ತಿನ ಗಾಡಿಗಳಿದ್ರೆ ಅದನ್ನು ಇವತ್ತೆಲ್ಲನೂ ಪೂಜೆ ಮಾಡ್ತಾರೆ. ಇವತ್ತೇನೆಂದರೆ ಒಂದು ಬುಟ್ಟಿ ತುಂಬ ಕಾಯಿ ಆಗುತ್ತೆ, ಅಷ್ಟು ಕಾಯಿ ಹೊಡೆದ್ಬಿಟ್ಟು ಎಲ್ಲ ದೇವರು ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ಮಾಡಿಬಿಟ್ಟು ಊಟ ಮಾಡೋದೇ ಸಂಜೆ 7 ಗಂಟೆ ಆಗುತ್ತೆ. ನಾನ್ ವೆಜ್ ಮಾಡ್ತಾರೆ ಇವತ್ತು, ಬಟ್ ಎಲ್ಲ ಮಾಡೋ ಹೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಊರಲ್ಲಿ ಮಾಡೋದೇ ಚೆಂದ ಗೈಸಿ ಹಬ್ಬ ಎಲ್ಲ, ಏನಂತೀರ? ಸೊ ನಾನು ಇವಾಗ ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀನಿ. ತಿಂಡಿ ತಿಂದ್ಕೊಂಡು
ಹಾಗೆ ಹೋಗ್ಬಿಡ್ತೀನಿ. ಇವತ್ತು ನಾನು ತುಂಬ ದೊಡ್ಡ ರಂಗೋಲಿ ಎಲ್ಲ ಹಾಕಿಲ್ಲ, ಬಿಕಾಸ್ ಮಳೆ ಬರ್ತಾ ಇದೆ ಆಚೆ ಕಡೆ. ಹಾಕಿದ್ರು ಸುಮ್ಮನೆ ವೇಸ್ಟ್, ಕಾಲು ನೋವು ಮಾಡ್ಕೊಂಡು ಬೆನ್ನು ಮಾಡ್ಕೊಂಡು ಹಾಕಿದ್ರು ಈ ಮಳೆ ಬಂದ್ಬಿಟ್ಟು ಎಲ್ಲನೂ ತೊಳ್ಕೊಂಡು ಹೋಗ್ಬಿಡುತ್ತೆ. ಸೊ ಹಂಗಾಗಿ ಹಾಕಿಲ್ಲ. ಹಾಗೆ ಚಿಕ್ಕದು ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ ಓಕೆನಾ. ನನ್ನ ಇಯರಿಂಗ್ಸ್ ನೋಡಿ, ನಂದು ಗೋಲ್ಡ್ ಹಾಕೋಬೇಕಿತ್ತು ಬಟ್ ಅದು ಸಿಗ್ತಾ ಇಲ್ಲ, ಚಿಕ್ಕದೆಲ್ಲ ಇಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಇದು ಯಾವುದೋ ಒಂದು ಸಿಕ್ತು. ಇದಕ್ಕೇನು 15 ವರ್ಷ ಆಗಿದ್ದೇನು ತಗೊಂಡು, ಇಲ್ಲ ಒಂದು 8 ಅಷ್ಟು ವರ್ಷ ಅಂತ ಆಗಿರುತ್ತೆ. ಯಾವಾಗ ತಿಂದೋ ಇತ್ತು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಚಿಕ್ಕ ಹುಡುಗ ಪಟಾಕಿ ಹೊಡಿತಾ ಇದ್ದಾನೆ. ಅಯ್ಯೋ ಮಳೆ ಬರ್ತಿದೆ ಗೈಸ್, ತುಂಬ ಮಳೆ ಬರ್ತದೆ. ಕಾಣಿಸ್ತಿಲ್ಲ ಅಷ್ಟೇ ಕ್ಯಾಮ್ರಾಗೆ, ಬಟ್ ಮಳೆ ಬರ್ತದೆ. ಕಾಣಿಸ್ತಿದ್ಯಾ? ಅವನು ಪಟಾಕಿ ಹೊಡಿತಾ ಇದ್ದಾನೆ ಕಳ್ಳ. ಆದರೆ ಹತ್ತುತ್ತಿಲ್ಲ, ಮೇ ಬಿ ಮಳೆಯಿಂದ ಏನೋ. ಪಾಪ ನನಗೆ ವಾಪಸ್ ಹೋಗ್ಬಿಟ್ಟ. ಅಯ್ಯಯ್ಯೋ ಮಳೆ ಸ್ಟಾರ್ಟ್ ಆಯಿತು ಗೈಸ್. ಮಳೆ ಮಳೆ ಮಳೆ. ಈ ಮಳೆ ನಾನು ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಹೋಗಬೇಕು. ಓ ಆಯಿತು ಆಯಿತು, ಒಂದೇ ಹಚ್ಚೋಗಿದ್ದೆ ಅನ್ಸುತ್ತೆ ಬಡ್ಡಂತೂ. ನಮ್ಮ ಸೆಕ್ಯೂರಿಟಿ ಭಯ್ಯನಿಗೆ ಒಂದು ಶರ್ಟ್ ಆರ್ಡರ್ ಮಾಡಿದ್ದೀನಿ. ಯಾಕೆ ಅಂದರೆ ಪಾಪ ಅವರು ಇದಕ್ಕೆ ಹೋಗ್ತಾ ಇರಲ್ಲ, ಏನಂತೆ ಆ್ಯಕ್ಚುಲಿ ಕಸದ ಗಾಡಿ ಬಂತನೇ ಇಲ್ಲ, ಬಂದೆ ತುಂಬ ದಿನ ಆಯಿತು. ಅದಕ್ಕೆ ಇಷ್ಟೊಂದು ಕಸ ಆಗ್ಬಿಟ್ಟಿದೆ. ಸೊ ಅವ್ರಿಗೆ ಕೊಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ನನ್ನ ಗಾಡಿ ಪೂಜಾಗಿದೆ, ಇವತ್ತು ತಗೊಂಡೋಗ್ಬೇಕು. ಆ್ಯಕ್ಚುಲಿ ಮಳೆ ಬರ್ತಿದೆ ಗೈಸ್, ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಮಳೆ ಜಾಸ್ತಿನೇ ಬರ್ತದೆ. ಮಳೆ ಬರೋದಕ್ಕೆ ಎಲ್ಲ ಬಟ್ಟೆ ಇಲ್ಲೇ ಒಣಗಿಸ್ಬಿಟ್ಟಿದ್ದೀನಿ. ಥಿಂಗ್ಸಿಗೆ ಒಂದು ಕತೆ ಇದೆ. ಏನಕ್ಕೆ ಹಾಕೋತೀನಿ ಅಂತಂದರೆ, ಇದು ನನಗೆ ಅಮ್ಮ ಕೊಡಿಸಿದ್ದು. ಅಮ್ಮ, ನಾನು PUC ಇದ್ದೆ ಆ ಟೈಮಲ್ಲಿ ಇದು ಅಮ್ಮ ಕೊಡಿಸಿದ್ದು. ಇದು ಮಧ್ಯದ್ದು, ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ಬಂದ್ಬಿಟ್ಟು ಅಜ್ಜಿ ಕೊಡಿಸಿರೋದು. ಅಜ್ಜಿ ಅಂತಂದರೆ ನನ್ನ ತಮ್ಮಂಗೆ ಗಂಡ್ಮಗೆ ಹುಡ್ದ ಅಂತೇಳಿ ಕೊಡಿಸಿದ್ದಂತೆ. ಬಟ್ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಅವ್ನು ನನ್ನ ಹತ್ರ ಯಾವಾಗಲೂ ಜಗಳ ಆಡ್ತಿರ್ತಾನೆ, ಅದು ನನ್ನ ರಿಂಗು ನನಗೆ ಕೊಡು ಅಂಥೇಳಿ ನಾನು ಕೊಡ್ತಾಯಿಲ್ಲ. ಸೊ ಇದು ಬಂದ್ಬಿಟ್ಟು ದೊಡ್ಡಮ್ಮ ಕೊಟ್ಟಿರೋದು. ಎಲ್ಲನೂ ಹಾಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲದಕ್ಕೂ ತುಂಬ ಎಮೋಷನ್ಸ್ ಇದೆ, ಸೊ ಹಂಗಾಗಿ. ಸೊ ಈ ಶರ್ಟ್ನ ನಮ್ಮ ಸೆಕ್ಯೂರಿಟಿ ಭಯ್ಯಂಗೆ ಕೊಡೋಣ ಓಕೆನಾ. ಏನಿಲ್ಲ, ಆ್ಯಕ್ಚುಲಿ ಇದು ವೈಟ್ ಕಲರ್ ಶರ್ಟ್ ಚೆನ್ನಾಗಿದೆ, ನೋಡೋಣ. ನಾನು ಅವ್ರಿಗೇನು ಹೇಳಿಲ್ಲ ತೊಗೊಂಡಿದ್ದೀನಿ ಅಂಥೇಳಿ, ಬಟ್ ನಂಗೆ ಅವ್ರಿಗೆ ಗೊತ್ತು ಸೈಜ್, ಅವ್ರು ಚಿಕ್ಕದಾಗಿದ್ದಾರೆ. ಸೊ ಹಂಗಾಗಿ ಆರ್ಡ್ರ್ ಮಾಡಿದ್ದೀನಿ. ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಗೈಸ್ ಇವತ್ತು ಮಳೆನೇ ಹಾಕಿಲ್ಲ, ಅಚ್ಚು ರಂಗೋಲಿನೇ ಹಾಕಿಲ್ಲ. ಯಾಕೆ ಅಂತಂದರೆ ಮಳೆ ಬರ್ತಾ ಇದೆ. ಸೊ ರಂಗೋಲಿ ಹಾಕಿದ್ರೂ ವೇಸ್ಟು, ಎಲ್ಲನೂ ತೊಳ್ಕೊಂಡು ಹೋಗ್ಬಿಡುತ್ತೆ. ಬಟ್ ನಾನು ಮೇಲೆ ಹಾಕಿದ್ದೀನಿ, ತೋರಿಸ್ತೀನಿ ಓಕೆನಾ. ಗೈಸ್ ನಾನಿವತ್ತು ಅವತ್ತಿದು ಕ್ಲೀನ್ ಮಾಡಬೇಕಾದ್ರೆ ಸಿಕ್ತಲ್ಲ, ಸೊ ಅದನ್ನು ಹಾಕೋಣ ನನ್ನ ಕೀಗೆ. ಏನಂದರೆ ಮಳೆ ಬರೋ ಚಾನ್ಸಸ್ ಇದೆ, ಸೊ ಹಾಗಾಗಿ ಇದನ್ನು ಇಟ್ಕೊಂಡು ಬಿಡ್ತೇನೆ. ಏಯ್ ಯಾರು ನೀನು, ಯಾಕೆ ಬಂದಿದ್ಯಾ? ಓಯ್ ಆ್ಯಕ್ಚುಲಿ ನನ್ನ ಔಟ್ಫಿಟ್ ಇದು. ಗೈಸ್ ಇವತ್ತು ಎಷ್ಟು ಟ್ರಾಫಿಕ್ ಫ್ರೀ ಬೆಂಗಳೂರು ಅಂತಂದರೆ ಸಿಕ್ಕಾಪಟ್ಟೆ ಫ್ರೀ ಆಗಿದೆ. ಆರಾಮ್ಸೆ ಹೋಗ್ತಾ ಇದ್ದೀನಿ. ಅಂದರೆ ಅವತ್ತು ನೋಡಿದ್ರಲ್ಲ, ಸೊ ಆ ಥರ ಏನಿಲ್ಲ. ಏನಂದರೆ ಸಿಗ್ನಲ್ಗಳಿಗೆ ಒಂದು ನಿಂತ್ಕೊಬಿಟ್ಬಿಟ್ರೆ ಎಲ್ಲೂ ಟ್ರಾಫಿಕ್ಕೇ ಇಲ್ಲ, ಸಕ್ಕತ್ತಾಗಿದೆ.
ಓಡ್ಸೋಕ್ಕೆ. ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಡೈಲಿ, ಮಜಾ ಬರುತ್ತೆ ಬೆಂಗಳೂರಲ್ಲಿ ಗಾಡಿ ಓಡಿಸೋದು. ಎಲ್ಲೂ ನಿಂತ್ಕೊತಾನೆ ಇಲ್ಲ. ಅವತ್ತು ಫುಲ್ ಜಾಮ್ ಆಗಿ ಸಫೋಕೇಟ್ ಆಗಿ ಸಾಕಾಗಿಬಿಟ್ಟಿತ್ತು. ಇವತ್ತು ಮೇ ಬಿ 20 ನಿಮಿಷಕ್ಕೆ ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ ಅನಿಸುತ್ತೆ. 2 ಅವರ್ಗೆ 20 ನಿಮಿಷ ಅಷ್ಟೇ. ಗೈಸ್ ಆಫೀಸಿಗೆ ಬಂದೆ. ಆ್ಯಕ್ಚುಲಿ ನಮ್ಮ ಆಫೀಸ್ ಎಂಟ್ರೆನ್ಸ್ ಸಖತ್ತಾಗಿದೆ. ಕಾಣಿಸ್ತಿದ್ಯಾ? ನೀರೆಲ್ಲ ಬೀಳ್ತಾ ಇದೆ. ಸೊ ಗೈಸ್ ಫೈನಲಿ ಬಂದೆ. ಎಷ್ಟು ಟ್ರಾಫಿಕ್ ಫ್ರೀ ಇತ್ತು ಅಂದರೆ ಇವತ್ತು ಸಿಕ್ಕಾಪಟ್ಟೆ ಅಂದರೆ ಟ್ರಾಫಿಕ್ಕೇ ಇಲ್ಲ. ಲೈಕ್ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ದೀಪಾವಳಿ ಮಾಡೋರೆಲ್ಲ ಇಲ್ಲೇ ಇದ್ದಾರೆ, ದಿವಾಳಿ ಮಾಡೋರೆಲ್ಲ ಹೋಗಿದ್ದಾರೆ, ಅಂದರೆ ಬೇರೆ ಸ್ಟೇಟವರೆಲ್ಲ ಹೋಗಿದ್ದಾರೆ. ಸೊ ಹಂಗಾಗಿ ಟ್ರಾಫಿಕ್ ಇಲ್ಲ ಅಂತ ಹೇಳಿ ಅಂತ. ಬಟ್ ಹಾಗೆ ಹೇಳೋಕ್ಕಾಗಲ್ಲ ಅಲ್ಲ. ಅಂದರೆ ಕರ್ನಾಟಕದಲ್ಲೇ ಇದ್ದು ಊರಿಗೆ ಹೋಗೋರು ಕೂಡ ಊರಿಗೆ ಹೋಗಿದ್ದಾರೆ. ಸೊ ಮೇ ಬಿ ಎಲ್ಲ ರೀಸನ್ನು ಟ್ರಾಫಿಕ್ ಫ್ರೀ ಇದೆ. ತುಂಬ ಆರಾಮ್ಸೆ ಓಡಾಡ್ಬೋದು ಬೆಂಗಳೂರಲ್ಲಿ. ನಾನು 2 ಅವರ್ಸಿಗೆ ಬರೋದು, ಇವತ್ತು ಆಲ್ಮೋಸ್ಟ್ 45 ಮಿನಿಟ್ಸ್ 50 ಮಿನಿಟ್ಸಿಗೆಲ್ಲ ಬಂದುಬಿಟ್ಟಿದ್ದೀನಿ ಆಫೀಸ್ಗೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕೇ ಇಲ್ಲ, ಒಂಚೂರು ಇಲ್ಲ. ಅಂದರೆ ಲೈಕ್ ನಮ್ಮ ಊರುಗಳಲ್ಲಿ ಹೆಂಗೆ ಮೂವ್ ಆಗುತ್ತೋ ಆ ಥರ ಮೂವ್ ಆಗ್ತಾ ಇದೆ. ಮಜಾ ಅಲ್ಲ? ಸೊ ಬನ್ನಿ ಒಳಗೋಗೋಣ. ನಾನು ಬಂದಮೇಲೆ ಮಳೆ ಬರ್ತಿದ್ದೆ ಗೈಸ್, ಕಾಣಿಸ್ತಿದ್ಯಾ? ಇದೆಲ್ಲನೂ ನಮ್ಮ ಆಫೀಸ್ ಬಿಲ್ಡಿಂಗ್ ಏನೇ. 1 2 3 4 ಇದೆ. ಎಲ್ಲನೂ ಅಷ್ಟೇ. ನಾನು ರೀಚ್ ಆಗಿದ್ದು ಇವಾಗ ಮಳೆ ಬರ್ತಾಯಿದೆ. ಪಾಪ ಅಲ್ಲ ಮಳೆ. ಸೊ ನೋಡಿ, ಇದು 50 ಎಕರೆ ಜಾಗದಲ್ಲಿದೆ. ನಾನು ದಿನ ಬರಲ್ಲ, ಆವಾಗವಾಗ ಮಾತ್ರ ಬರ್ತೀನಿ. ಹಬ್ಬ ಅಲ್ವಾ, ಸೊ ಹಂಗಾಗಿ ಯಾರೂ ಇಲ್ಲ. ನಾನು ನನ್ನ ಫ್ಲೋರ್ಗೆ ಬಂದೆ. ನಾನಿರೋದು 6th ಫ್ಲೋರಲ್ಲಿ, ಇನ್ನೂ 12 ಫ್ಲೋರ್ ಇದೆ. ಆಫೀಸ್ ಫುಲ್ ಖಾಲಿ ಹೊಡಿತಿದೆ. ಬಟ್ ನನಗೆ ಮಾತ್ರ ಬರೋಕ್ಕೆ ಹೇಳ್ತಾರೆ, ನನ್ನ ಮಕ್ಕಳು ಅಲ್ವಾ. ಬಂದಿದ್ದೀನಿ ಬಳೆ ಎಲ್ಲ ಹಾಕ್ಕೊಂಡು. ಸೊ ಫೈನಲಿ ಬಂದೆ ಗೈಸ್. ಆ್ಯಕ್ಚುಲಿ ಅವರು ಸೆಕ್ಯೂರಿಟಿ ಅಣ್ಣಂಗೆ ಕೊಡಬೇಕಾಗಿರೋ ಶರ್ಟ್ ತೊಗೊಂಡೋದ್ರೆ ಅವರ ಪ್ಲೇಸಲ್ಲಿ ಇರಲಿಲ್ಲ. ಸೊ ಹಂಗಾಗಿ ವಾಪಸ್ ತೊಗೊಂಡು ಬಂದೆ. ಇದನ್ನು ಹೋಗ್ತಾ ಕೊಡೋಣ ಅಂತ. ಅವ್ರಿಗೆ ನಾನು ಕಾಲೇ ಮಾಡಲಿಲ್ಲ, ಹಾಗೆ ಹೋಗಿಬಿಟ್ಟಿದ್ದೆ. ಸೊ ಹಂಗಾಗಿ ಬಂದೆ. ಇನ್ನೇನಿಲ್ಲ, ಕೆಲಸ ಮಾಡಿ ಒಂದು 10 ನಿಮಿಷ ಬಿಟ್ಟು ಹೊರಟ್ಬಿಡ್ತೀನಿ ಅಷ್ಟೇ. ನಾನು ಜಾಸ್ತಿ ಹೊತ್ತೆಲ್ಲ ಇಲ್ಲಿರಲ್ಲ. ನನ್ನ ಪಾಪ ಅವ್ರಿಗೆ ಇವತ್ತು ಹಬ್ಬ, ಇವತ್ತು ಹಾಕ್ಕೊತಾರೆ, ಕೊಡೋಣ ಅಂದ್ಕೊಂಡು ಹೋದರೆ. ಆ್ಯಕ್ಚುಲಿ ನಿನ್ನೆ ಕೊಡಬೇಕಿತ್ತು, ಬಟ್ ನಂಗೆ ನಿನ್ನೆ ಆಫೀಸ್ ಕೆಲಸದಲ್ಲಿ ಕೊಡಲಿಕ್ಕೆ ಆಗಲಿಲ್ಲ. ಇವತ್ತು ಕೊಡೋಕ್ಕಾಗಿಲ್ಲ. ಅವ್ನು ಹೋಗೋದಕ್ಕೆ ಸಂಜೆ ಆಗಿಬಿಡುತ್ತೇನೋ. ಪಾಪ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಹಾಕ್ಕೊಡ್ಲಿ, ಯಾವಾಗಾದರೂ ಕೊಡ್ತೀನಿ. ಏನಂತೀರ? ನೋಡಿ, ನಮಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಇವ್ರಿಗೆ ಕೊಡೋದೇ ಇಲ್ಲ. ಅಂದರೆ ಆಫೀಸಿಗೆ ಬನ್ನಿ ಅವಾಗ ಅಂತಾರೆ. ಎಷ್ಟು ಟೈಮ್ ಟ್ರಾವೆಲಿಂಗಲ್ಲಿ ವೇಸ್ಟ್ ಆಗುತ್ತೆ. ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ತಿರೋದು 12 ಗಂಟೆ ಆಗಿದೆ. ಎಷ್ಟೊಂದು ಟೈಮ್ ವೇಸ್ಟ್ ಅಲ್ವಾ ಗೈಸ್. ಆಫೀಸ್ಗೇನೋ ಬಂದೆ, ಬಟ್ ಲ್ಯಾಪ್ಟಾಪೇ ಆನ್ ಆಗ್ತಾಯಿಲ್ಲ. ಚಾರ್ಜರ್ ಕೂಡ ಕನೆಕ್ಟ್ ಮಾಡಿದ್ದೀನಿ, ಚಾರ್ಜ್ ಕೂಡ ಆಗ್ತಾಯಿಲ್ಲ. ಕೇಳೋಣ ಅಂದರೆ ಯಾರೂ ಇಲ್ಲ. ಏನು ಮಾಡಲಿ ಇವಾಗ? ನೋಡಿ, ಏನು ಬರ್ತಾನೆ ಇಲ್ಲ ಲೈಟ್. ಒತ್ತಿ ಸಾಕಾಯ್ತು. ಆ್ಯಕ್ಚುಲಿ ಚಾರ್ಜರ್ ಕನೆಕ್ಟ್ ಆಗಿದೆ, ಬಟ್ ಯಾಕೆ ಬರ್ತಿಲ್ಲ? ಏನೂ ಬರ್ತಾನೆ ಇಲ್ಲ. ಯಾರ್ದಾದ್ರೂ ಹೆಲ್ಪ್ ತೊಗೋಬೇಕು ಇರಿ. ಸೊ ಗೈಸ್, ಎಷ್ಟು ಕನೆಕ್ಟ್ ಮಾಡಿದ್ರು ಇಲ್ಲಿ ಆ್ಯಕ್ಚುಲಿ ಚಾರ್ಜ್ ಆಗ್ತಿದೆ ಅಂತ ತೋರಿಸ್ತಿದೆ. ಅಂದರೆ ವೈಟ್ ಕಲರ್ ಲೈಟ್ ಬಂದಿದೆ, ಬಟ್ ಚಾರ್ಜ್ ಆಗ್ತಾಯಿಲ್ಲ. ಆನೇ ಆಗ್ತಾಯಿಲ್ಲ. ಸೊ ಇವಾಗ IT ಅವ್ರ ಹತ್ರನೇ ತೊಗೊಂಡೋಗ್ಬೇಕು. ಶಿಟ್, ಕೆಲಸ ಬೇರೆ ತುಂಬ ಇದೆ, ಬಟ್ ಲ್ಯಾಪ್ಟಾಪ್ ವರ್ಕೇ ಆಗ್ತಾಯಿಲ್ಲ. ಸೊ ಏನು ಮಾಡೋಕ್ಕಾಗುತ್ತೆ ನಾನು? ನೋಡಿ, ಏನು ಬರ್ತಾನೇ ಇಲ್ಲ. ಒತ್ತಿ ಸಾಕಾಯ್ತು. ಸರಿ ಬನ್ನಿ, IT ಅವ್ರ ಹತ್ರ ತೊಗೊಂಡೋಗೋಣ ವಿತ್ ಚಾರ್ಜರ್. ಗೈಸ್, ಲ್ಯಾಪ್ಟಾಪ್ ವರ್ಕ್ ಆಗ್ತಿಲ್ಲ. ಸೊ ತೊಗೊಂಡು ಹೋಗ್ತಾ ಇದ್ದೀನಿ IT ಅವ್ರ ಹತ್ರ. ಆ್ಯಕ್ಚುಲಿ 2nd ಫ್ಲೋರ್.
ಅಯ್ಯೋ, ಇಲ್ಲಿಕ್ಕೆ ವೆಯ್ಟ್ ಮಾಡಬೇಕು ಇವಾಗ ನಾನು. ಸೊ ಯಾರೂ ಇಲ್ಲ ಇಡೀ ಲಿಫ್ಟಲ್ಲಿ. ಅಯ್ಯೋ ಆ್ಯಕ್ಚುಲಿ ಇಲ್ಲಲ್ಲ, ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು. ತಪ್ಪಾಗಿ ಬಂದ್ಬಿಟ್ಟೆ. ಸೊ ನಾನು ಅವಾಗಲೇ ಬಂದೆ ಅಲ್ವಾ, ಅದು ಬಂದುಬಿಟ್ಟು ಬ್ಯಾಕ್ ಗೇಟ್ ಥರ ಗಾಡಿಗಳೆಲ್ಲ ತರೋರು ಅಲ್ಲಿ ಬರೋದು. ಇಲ್ಲಿ ಎಂಟ್ರೆನ್ಸ್ ಇದೆ. ಇವಾಗ ನಾನು ಹೋಗ್ತಾ ಇರೋದು IT ಅವ್ರ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಹಬ್ಬ. Your personal network and charge. It will take around 2 to 3 hours. So after it will ask for credential, right? ADRD. Your ADRD, www.com, password, authentication code. ಗೈಸ್ ಹೋದೆ, ಬಟ್ ಅಲ್ಲೂ ಏನೂ ವರ್ಕ್ ಆಗಲಿಲ್ಲ. ಅವರು 5th ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಲಸನೇ ಮಾಡಿಲ್ಲ, ಬರೀ ಟ್ರಾವೆಲ್ಲು. ಲ್ಯಾಪ್ಟಾಪ್ ಸರಿ ಇಲ್ಲ, ಅದರಲ್ಲೇ ಆಗೋಯ್ತು ಇವತ್ತು. ಆ್ಯಕ್ಚುಲಿ ಲ್ಯಾಪ್ಟಾಪ್ ಒಡೆದೋಗ್ಬಿಟ್ಟಿದೆ. ಅಂದರೆ ಈ ಕಡೆ ಫುಲ್ಲು ಇಲ್ಲಿ ಆನ್ ಮಾಡೋ ಕಡೆ ಒಡೆದೋಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲ, ಅದೇ 5th ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕಬೇಕು. ನಾನು ಫಸ್ಟ್ ಟೈಮ್ ಈ ಫ್ಲೋರಿಗೆ 5th ಫ್ಲೋರ್ ಏನೋ ಬಂದೆ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ಏನೋ ಆರ್ಡ್ರ್ ಮಾಡಬೇಕಂತ ಹೇಳಿದ್ರು ಅವರು, ಬಟ್ ಏನು ಆರ್ಡ್ರ್ ಮಾಡೋದು ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಯಾರೂ ಇಲ್ಲಲ್ಲ ನೋಡಿ, ಫುಲ್ ಖಾಲಿ. ಸೊ ಹೇಳೋದು, ಆ್ಯಕ್ಚುಲಿ ಲ್ಯಾಪ್ಟಾಪ್ ಒಡೆದೋಗ್ಬಿಟ್ಟಿದೆ. ಸೊ ಅದನ್ನು ರಿಪೇರಿ ಮಾಡಿಸ್ಬೇಕು. ಬಟ್ ಯಾರೂ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗೋದು ಅಂತಲೂ ಗೊತ್ತಿಲ್ಲ. ಇರಿ ಫಸ್ಟ್ ಹುಡುಕ್ತೀನಿ ಗೈಸ್. ಲ್ಯಾಪ್ಟಾಪ್ ಸರಿ ಇಲ್ಲ, ಏನಂದರೆ ಇಲ್ಲಿ ತಪ್ಪಾಗ ಅಡ್ರೆಸ್ಸಿಗೆ ಬಂದುಬಿಟ್ಟಿದ್ದೀನಿ. ಸೊ ಇವಾಗ ಮತ್ತೆ ಬೇರೆ ಕಡೆ ಹೋಗಬೇಕು. ಏನೂ ಕೆಲಸ ಇಲ್ಲ, ಏನೂ ಇಲ್ಲ, ಬರೀ ಇದೇ ಆಗೋಯ್ತು ಇವತ್ತು ಗೈಸ್. ಏನಂದರೆ ನಾನು ಬೇರೆ ಕಡೆ ಹೋಗಬೇಕು, ಬಟ್ ಅಲ್ಲಿ ಬೇರೆ ಕಡೆ ಹೋಗ್ಬಿಟ್ಟೆ. ಸೊ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ, ತಲೆ ಕೆಟ್ಟೋಗ್ತಾ ಇದೆ. ಕಾಣಿಸ್ತಿದ್ಯಾ ಎಲ್ಲ ಬಿಲ್ಡಿಂಗ್ಸ್? ಶಿಟ್, ನಾನು ಅಲ್ಲಿ ಹೋಗ್ಬೇಕು ಇವಾಗ. ಸೊ ಗೈಸ್, 3rd ಫ್ಲೋರಲ್ಲಿ ಇದ್ದೀನಿ. ಇವಾಗ 5th ಫ್ಲೋರ್ಗೆ ಹೋಗ್ಬೇಕು ನಾನು. ಸೊ 5th ಫ್ಲೋರ್ ಬಂದುಬಿಟ್ಟು ಇಲ್ಲೇ ಇರೋದು ಎಸ್ಪೋರ್ಟಲ್ಲಿ. ನೋಡೋಣ ಹೆಂಗೆ ರೆಡಿ ಮಾಡ್ತಾರೆ ಅಂತ. ಬಟ್ ಹಾರ್ಡ್ವೇರ್ ಇಶ್ಯೂ ಇದೆ. ಸೊ ಬಂದೆ 5th ಫ್ಲೋರ್. ಯಪ್ಪ, 5th ಫ್ಲೋರ್ ನೋಡಿ ಹೆಂಗಿದೆ, ಭಯಂಕರವಾಗಿದೆ. ಬಟ್ ಇನ್ನೆಲ್ಲಿ, ಅಯ್ಯಯ್ಯೋ ತಲೆ ಕೆಟ್ಟ. ಬಟ್ ಏನಂದರೆ ಗೊತ್ತಿಲ್ಲ. ಹಾಂ, ಇಲ್ಲಿದೆ ನೋಡಿ, ವೇ ಟು ಲ್ಯಾಪ್ಟಾಪ್ ವಾಕ್-ಇನ್ ಸೆಂಟರ್. ಸೊ ಎಲ್ಲಿದೆ, ಇಲ್ಲೇ ಇದೆ. ಗೈಸ್, ಲ್ಯಾಪ್ಟಾಪ್ ಕೊಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ಅವರು ಟೆಂಪ್ರವರಿ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅದಿನ್ನು ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ. ನಾನು ಆ್ಯಕ್ಚುಲಿ ಬೇಗ ಹೋಗೋಣ ಅಂತ ಬಂದೆ, ಬಟ್ ಹಿಂಗಾಗ್ಬಿಡ್ತು. ಅದಿನ್ನೂ ಡೌನ್ಲೋಡಿಂಗಲ್ಲಿದೆ. ಗೈಸ್, ನಾನು ಹೋಗಬೇಕಾಗಿರೋದು 2nd ಫ್ಲೋರ್ಗೆ. 2nd ಅಂತಂದರೆ ಡಿ ಎಲ್ಲಿದೆ? ಕಾಣಿಸ್ತಿದ್ಯಾ ಡಿ? ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೇಗ ಹೋಗೋಣ ಅಂತ ಬಂದರೆ ಹೆಂಗಾಗುತ್ತೆ. ನಾನು ಬೇಗ ಹೋಗೋಣ ಅಂತ ಬಂದೆ.
ಗೈಸ್ ನಂದು ಲ್ಯಾಪ್ಟಾಪ್ ರೆಡಿ ಆಗೋಕ್ಕೆ ತುಂಬ ಟೈಮ್ ಆಗ್ತಾಯಿತ್ತು. ಸೊ ಹಂಗಾಗಿ ಊಟಕ್ಕೂ ಮಾಡೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಹಬ್ಬ ಅಲ್ವಾ, ಸೊ ತುಂಬ ಜನ ಏನು ಬಂದಿಲ್ಲ. ಬಟ್ ನಾನು ಹಬ್ಬ ಇರೋದ್ರಿಂದ ರೈಸ್ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ಚಪಾತಿ ತೊಗೊತಾ ಇದ್ದೀನಿ. ಬಿಕಾಸ್ ಇವತ್ತು ಹಬ್ಬ ಇದೆ, ಪೂಜೆ ಮಾಡಾದ್ಮೇಲೆ ತಿನ್ನಬೇಕು. ಅದಕ್ಕೆ ಪ್ಲೇಟ್ಸ್ ನಾವೇ ತೊಗೋಬೇಕು. ಆಮೇಲೆ ನಾನು ಆ್ಯಕ್ಚುಲಿ ಬೇರೆ ಏನೇನೋ ತೊಗೊಂಡಿದ್ದೀನಿ. ಬಟರ್ ಮಿಲ್ಕ್ ಇದೆ, ಆಮೇಲೆ ಏನೇನೋ ಇದೆ, ಸಬ್ಜಿ, ಚಪಾತಿ. ನನ್ನ ಬಳೆಗಳು ನೋಡಿ ಎಲ್ಲ ಕಡೆ ಕಾಣಿಸ್ತಾ ಇದೆ. ಸೊ ಗೈಸ್, ನಾನು ಇದೆಲ್ಲ ತೊಗೊಂಡಿದ್ದೀನಿ. ಅಂದರೆ ಲೈಕ್ ನಾನು ಹೇಳಿದ ಪ್ರಕಾರ ಹಬ್ಬ ಇರೋದ್ರಿಂದ ಸೊ ಏನೇನೋ ತೊಗೊಂಡಿಲ್ಲ. ಸೊ ಗೈಸ್, ನಾನೇನು ಊಟಕ್ಕೆ ತೊಗೊಂಡಿದ್ದೀನಿ ಅಂದರೆ ಕರ್ಡ್ ಇದೆ, ಆಮೇಲೆ ಸಬ್ಜಿ, ಆಮೇಲೆ ಇದೇನೋ ಆನಿಯನ್ದು, ಆಮೇಲೆ ಬಟರ್ ಮಿಲ್ಕ್. ಬಿಕಾಸ್ ಹಬ್ಬ ಆದಮೇಲೆ ಊಟ ಮಾಡಬೇಕು. ಸೊ ಹಾಗಾಗಿ ಎಲ್ಲಾನು ವೆಜ್ ತೊಗೊಂಡಿದ್ದೀನಿ. ಗೈಸ್, ಇದು ಒಂದು ಪ್ಯಾಂಟ್ರಿ. ಆಮೇಲೆ ಇಲ್ಲಿ ನೋಡಿ ಚೆನ್ನಾಗಿದೆ, ಅಲ್ಲಿ ಚಿಕ್ಕ ಬ್ರಿಡ್ಜ್ ಥರ ಮಾಡಿದ್ದಾರೆ. ನಮ್ಮ ಆಫೀಸಲ್ಲಿ ನಂಗೆ ಇಷ್ಟ ಆಗೋ ವಿಷಯ ಏನು ಅಂತಂದರೆ ಗಿಡಗಳು ಸಖತ್ತಾಗಿ ಬೆಳೆಸಿದ್ದಾರೆ. ಎಲ್ಲ ಫುಲ್ ಗಿಡಗಳಿದೆ. ಇದು ಎಲ್ಲನೂ ಬಿಲ್ಡಿಂಗ್ಸ್, ಈ ಥರ 4-5 ಬಿಲ್ಡಿಂಗ್ಸ್ ಇದೆ. ಸೊ ಇದೇನಂದರೆ ಜಾಸ್ತಿ ಜನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಆ ಥರ ಇದೆ. ಆ್ಯಕ್ಚುಲಿ ನನ್ನ ಲ್ಯಾಪ್ಟಾಪ್ ಇನ್ನೂ ಸರಿಯಾಗಿಲ್ಲ. ಸೊ ಗೊತ್ತಿಲ್ಲ ಯಾವಾಗ ಸರಿಯಾಗುತ್ತೆ ಅಂತ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಬೇಕು. ಫ್ಲೈ ಹೈ ಅಷ್ಟೇ. ಗೈಸ್, ಇನ್ನೊಂದು ಲ್ಯಾಪ್ಟಾಪು ಕೊಟ್ಟಿದ್ದಾರೆ. ಸೊ ಅದಿನ್ನೂ ಆಗಿಲ್ಲ ಇನ್ಸ್ಟಾಲ್. ನಾನು ಮನೆಗೆ ಹೋಗಿ ಮಾಡ್ತೀನಿ ಅಂತ ತೊಗೊಂಡು ಬಂದುಬಿಟ್ಟೆ. ಬಿಕಾಸ್ ತುಂಬ ಟೈಮ್ ತೊಗೊತಾ ಇತ್ತು. ಜೊತೆಗೆ ನಾನು ಮನೆಗೆ ಹೋಗಬೇಕು, ಮಳೆ ಬಂದುಬಿಟ್ರೆ ಕಷ್ಟ ಅಂತ ಹೇಳಿ. ಸೊ ಹಂಗಾಗಿ ಬಂದುಬಿಟ್ಟೆ. ಇವಾಗ ನಾನು ಎಲ್ಲಿಗೋಗ್ಬೇಕು ಅಂದರೆ ಸೆಕೆಂಡ್ ಫ್ಲೋರ್. ಸೆಕೆಂಡ್ಗೆ ಹೋಗ್ಬಿಟ್ಟು ಆಮೇಲೆ ಗ್ರೌಂಡ್ಗೆ ಹೋಗಬೇಕು. ಎಲ್ಲಿದೆ ಅಲ್ಲಿದೆ. ಆ್ಯಕ್ಚುಲಿ ಲ್ಯಾಪ್ಟಾಪ್ ರಿಪೇರಿ ಆಗಲಿಲ್ಲ. ಸೊ ಮನೆಗೆ ಹೋಗಿ ಮಾಡೋಣ ಅಂತ ಹೊರಟಿದ್ದೀನಿ. ಕಾಣಿಸ್ತಿದ್ಯಾ ಎಷ್ಟೊಂದು ಗಿಡಗಳಿದೆ. ಶಿಟ್ ಬಿದ್ದೋಯ್ತು ಗೈಸ್. 2 ಲ್ಯಾಪ್ಟಾಪ್ನ ಇವಾಗ ಮನೆಗೆ ತೊಗೊಂಡೋಗ್ಬೇಕು ನಾನು. ಸೊ 2 ಲ್ಯಾಪ್ಟಾಪ್ ಡ್ಯಾಮೇಜ್ ಆಗಿದೆ ಅಂತೆ. ಮೇ ಬಿ ನನ್ನ ಸ್ಯಾಲ್ರಿಯಲ್ಲಿ ಕಟ್ ಮಾಡ್ಕೋತಾರೆ ಅನಿಸುತ್ತೆ, ಫಿಸಿಕಲ್ ಡ್ಯಾಮೇಜ್ ಆಗಿರೋದಕ್ಕೋಸ್ಕರ. ಬಟ್ ನಾನೇನು ಮಾಡೇ ಇಲ್ಲ. ಬೆಳಗ್ಗೆ ವರ್ಕ್ ಸಡನ್ನಾಗಿ ಈ ಥರ ಆಗಿಬಿಟ್ಟಿದೆ. ಏನಂತಲೇ ಅರ್ಥ ಆಗ್ತಿಲ್ಲ ನನಗೆ. ಎಲ್ಲಾಯ್ತಪ್ಪ ಅದು. ಸೊ ಕಾಣಿಸ್ತಿದೆಯಾ? ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಇದು ಫಿಸಿಕಲ್ ಡ್ಯಾಮೇಜ್, ನಾನೇ ಪೇ ಮಾಡಬೇಕಂತ. ಮೊದಲೇ ನನ್ನ ಹತ್ರ ದುಡ್ಡು ಉಳಿತಾ ಇಲ್ಲ, ಅದರಲ್ಲಿ ಬೇರೆ ಈ ಥರದ್ದು ಬೇರೆ. ಏನು ಮಾಡೋದು ಗೊತ್ತಿಲ್ವಲ್ಲ. ಸರಿ ಗೈಸ್, ನಾನು ಮನೆಗೆ ಹೊಂಟೆ. ಬೈ ಬಾಯ್. ಇವತ್ತು ಲೇಟ್ ಆಗಿಬಿಡ್ತು ಬಿಕಾಸ್ ಆಫ್ ದಿಸ್ ಲ್ಯಾಪ್ಟಾಪ್. ಗೈಸ್, ಮನೆಗೆ ಹೊರಟೆ. ಅಂದರೆ ನಂದು ಗ್ರೌಂಡ್ ಫ್ಲೋರ್. ನನ್ನ ಬೈಕ್ ಇರೋದು ಗ್ರೌಂಡಲ್ಲಿ. ವೇರ್ ಈಸ್ ಹೆಚ್ ಈಸ್ ದೇ. ಗೈಸ್, ನನ್ನ ಲ್ಯಾಪ್ಟಾಪ್ ಸರಿಯಾಗಿಲ್ಲ. ಬಟ್ ನಾನು ಮನೆಗೆ ಹೊರಟೆ. ಯಾಕಂದರೆ ಮಳೆ ಬರೋ ಥರ ಇದೆ. ಸೊ ಮಳೆ ಬಂದರೆ ಕಷ್ಟ ಅಂತ ಹಂಗಾಗಿ. ನೋಡಿ ಗೈಸ್, ಕಾರಲ್ಲೆಲ್ಲ ಬರ್ತಾರೆ. ನಾನು ಕಾರಲ್ಲಿ ಬರಬೇಕು ಅಂದರೆ ನನ್ನ ಕಾರ್ ತೊಗೋಬೇಕು, ಕಾರ್ ಕಲಿಬೇಕು. ಸೊ ಮಳೆ ಬರೋ ಥರ ಆಲ್ರೆಡಿ ಆಗಿಬಿಟ್ಟಿದೆ. ನೋಡೋಣ. ಸೊ ಇದು ಎಕ್ಸಿಟ್. ನಾನು ಎಕ್ಸಿಟಲ್ಲೇ ಗಾಡಿ ಇಟ್ಬಿಟ್ಟಿರ್ತೀನಿ ಬಿಕಾಸ್ ನನಗೆ ಹತ್ತಿರ ಆಗುತ್ತೆ ಅಂತ. ಎಷ್ಟೊಂದು ಗಾಡಿಗಳಿದ್ದಾವೆ. ನನ್ನ ಗಾಡಿಗೆ ಪೂಜೆ ಆಗಿದೆ ಅಲ್ವಾ, ಸೊ ಯಾರೋ ಇನ್ನೊಬ್ಬರು ಪೂಜೆ ಮಾಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ಎಷ್ಟೊಂದು ಗಾಡಿಗಳಿದೆ ನೋಡಿ ಅಲ್ವಾ.
ಸೊ ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಆ್ಯಕ್ಚುಲಿ ಇವತ್ತೇನಿಲ್ಲ, ಆಫೀಸಿಗೆ ಬಂದೆ, ಲ್ಯಾಪ್ಟಾಪ್ ಹಾಳಾಯಿತು, ಒಂದು ನಯಾ ಪೈಸಾ ಕೆಲಸ ಮಾಡಿಲ್ಲ. ಸೊ ಟೆಂಪ್ರವರಿ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ, ಅದು ಕೂಡ ವರ್ಕ್ ಆಗ್ತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಹೋಗಿ ನಾನು ಕಾನ್ಫಿಗರ್ ಮಾಡ್ಕೋಬೇಕು ಅದೆಲ್ಲನೂ. ಸೊ ಅದಾದಮೇಲೆ ಕೆಲಸ ಮಾಡ್ಬೋದು. ಅದು ಅಲ್ಲದೆ ಅದು ಫಿಸಿಕಲ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ನನ್ನ ಸ್ಯಾಲ್ರಿಯಲ್ಲಿ ದುಡ್ಡು ಕಟ್ ಮಾಡ್ಕೋತಾರೆ ಅಂತೆ, ಗೊತ್ತಿಲ್ಲ. ಬಟ್ ಏನಾಯಿತು ಅಂದರೆ ನಾನು ಗಾಡಿಯಲ್ಲಿ ಇಟ್ಕೊಂಡು ಬಂದೆ, ಮೇ ಬಿ ಆ ರೀಸನ್ಗೋ ಏನೋ ಗೊತ್ತಿಲ್ಲ. ಲ್ಯಾಪ್ಟಾಪ್ ಅಂತೂ ಫಿಸಿಕಲ್ ಡ್ಯಾಮೇಜ್ ಆಗಿದೆ ಗೈಸ್. ಅಷ್ಟೇ, ಬಾಯ್. ಮನೆಗೆ ಹೊರಟು ಗೈಸ್. ಫುಲ್ ರೈನ್ ಕೋಟು ಹಾಕೊಂಡ್ಬಿಟ್ಟೆ, ಯಾಕೆಂದರೆ ಮಳೆ ಬರೋ ಚಾನ್ಸಸ್ ತುಂಬ ಇದೆ. ಆಲ್ಮೋಸ್ಟ್ ಮಳೆ ಬರೋ ಥರ ಆಗಿದೆ. ಸೊ ಹಂಗಾಗಿ ಗೈಸ್ ಆಫೀಸಿಂದ ಮನೆಗೆ ಬಂದಾಯಿತು. ಆ್ಯಕ್ಚುಲಿ ಇವತ್ತೇನೂ ಕೆಲಸನೇ ಮಾಡಿಲ್ಲ, ಬಿಕಾಸ್ ಲ್ಯಾಪ್ಟಾಪ್ ಇಶ್ಯೂ ಇದ್ದಿದ್ದರಿಂದ ಏನು ಮಾಡೋಕ್ಕಾಗಲಿಲ್ಲ. ಅವರು ಕೂಡ ಹೊಸದಲ್ಲ, ಟೆಂಪ್ರವರಿ ಲ್ಯಾಪ್ಟಾಪ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನ್ನ ಲ್ಯಾಪ್ಟಾಪು ಡಬ್ಬಾ ಲ್ಯಾಪ್ಟಾಪ್ ಆಗಿತ್ತು, ಕೊಟ್ಬಿಟ್ಟು ಸುಮಾರು ವರ್ಷಗಳಾಗಿತ್ತು. ಜೊತೆಗೆ ಅದು ಒಳ್ಳೆ ಲ್ಯಾಪ್ಟಾಪ್ ಆಗಿಲ್ಲ, ಥಿಂಕ್ ಪ್ಯಾಡ್ ಲೆನೋವೋದವ್ರದ್ದು ಅನಿಸುತ್ತೆ, ತುಂಬ ಹಳೆ ವರ್ಷನ್ ಇತ್ತು. ಸೊ ಹಂಗಾಗಿ ಅದು ಹಾಳಾಗ್ಬಿಟ್ಟಿದೆ. ಏನಂತಂದರೆ ಹಾರ್ಡ್ವೇರ್ ಇಶ್ಯೂ ಇದೆ. ಅವರೇನು ಹೇಳ್ತಿದ್ದಾರೆ, ಅದು ನಾನು ಹಾಳು ಮಾಡಿದ್ದು. ಸೊ ಹಂಗಾಗಿ ನನ್ನ ಸ್ಯಾಲ್ರಿಯಿಂದ ಕಟ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಎಷ್ಟು ಕಟ್ ಮಾಡ್ಕೋತಾರೆ ಏನು ಅಂತ ಹೇಳಿ ಅಂತ. ನನಗೆ ಬೇಜಾರಾಗೋಯಿತು, ಬಿಕಾಸ್ ನಾನೇನು ಮಾಡ್ದೇನೆ ಸುಮ್ಮನೆ ಅದು ಹಾಳಾಗ್ಬಿಡ್ತಲ್ಲ. ಜೊತೆಗೆ ಏನು ಕೆಲಸ ಮಾಡಲಿಲ್ಲ, ಜೊತೆಗೆ ನನ್ನ ದುಡ್ಡು ಹೋಗ್ತಾಯಿದೆ. ಸೊ ಹಂಗಾಗಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ, ನಾನು ಸುಮ್ಮನೆ ಬಂದುಬಿಟ್ಟೆ. ಸಿಕ್ಕಾಪಟ್ಟೆ ಮಳೆ. ಬೆಂಗಳೂರಲ್ಲಿ ಯಾವತ್ತೂ ಇಷ್ಟು ಮಳೆ ಆಗಿದ್ದಿಲ್ಲ, ಅಂದರೆ ಮಳೆಗಾಲದಲ್ಲೂ ಇಷ್ಟು ಮಳೆ ಆಗಿರಲಿಲ್ಲ. ಸೊ ಅಷ್ಟು ಮಳೆ ಆಗ್ತಿದೆ. ಮನೆಗೆ ಬಂದಿದ್ದೆ, ಸಾಕಾಗೋಯ್ತು. ನಾನು ನೆಂದಿಲ್ಲ, ಬಿಕಾಸ್ ನಾನು ರೈನ್ ಕೋಟ ನಾನು ನಿಮಗೆ ತೋರಿಸ್ದೆ ಅಲ್ಲ, ನಾನು ಹೋಗ್ಬೇಕಿದ್ರೇ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಹಾಗಾಗಿ ಏನೂ ನೆಂದಿಲ್ಲ, ಸೇಫಾಗಿ ಬಂದಿದ್ದೀನಿ. ನೋಡಿ, ಒಂಚೂರು ನೆಂದಿಲ್ಲ, ಫುಲ್ ಡ್ರೈ ಆಗಿದೆ. ನನಗೆ ಮೇನಾಗಿ ಏನಂತಂದರೆ ಬ್ಯಾಗ್ ಒದ್ದೆ ಆಗಬಾರ್ದು. ನನಗೆ ಮುಂಚೆಯಿಂದನೂ ಇರೋದು, ಸಣ್ಣ ಹುಡುಗಿ ಇದ್ದಂಗಿಂದನೂ, ಸ್ಕೂಲ್ ಡೇಸಿಂದನೂ ಏನಂದರೆ ಬ್ಯಾಗ್ ಒದ್ದೆ ಆಗಬಾರ್ದು. ನನಗೆ ಬ್ಯಾಗ್ನ ತುಂಬ ಸೇಫಾಗಿ ನೋಡ್ಕೊತಾ ಇದ್ದೆ. ನಾನು ಒದ್ದೆ ಆದ್ರೊಟ್ಟಿಲ್ಲ, ಬ್ಯಾಗ್ ಒದ್ದೆ ಆಗಬಾರ್ದು. ಸೇಮ್ ವೇ ಬ್ಯಾಗಿಗೆ ನೀಟಾಗಿ ರೈನ್ ಕೋಟ್ ಹಾಕಿದ್ದೆ, ನಾನು ಒದ್ದೆ ಆದರೂ ಓಕೆ ಅಂತೇಳಿ. ಬಟ್ ನಾನೇನು ಒದ್ದೆ ಆಗಿಲ್ಲ, ಎಲ್ಲಿ ಸ್ವಲ್ಪ ಒದ್ದೆ ಆಗಿದ್ದೆ ಅಷ್ಟೇ. ಸೊ ಅಷ್ಟೇ ಗೈಸ್. ಇವತ್ತು ಆ್ಯಕ್ಚುಲಿ ಅಣ್ಣಂಗೆ ನಾನು ಶರ್ಟ್ ಕೊಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಮಳೆ ಇತ್ತು. ಆ ಶರ್ಟ್ನ ಬ್ಯಾಗ್ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೆ, ರೈನ್ ಕೋಟ್ ಹಾಕ್ಕೊಂಡ್ಬಿಟ್ಟಿದ್ದೆ. ನಾನು ಹಾಗೆ ಬಂದುಬಿಟ್ಟೆ, ಅವರಲ್ಲಿ ಇದ್ದರು ಪಾಪ, ಆದರೆ ಕೊಡಲಿಕ್ಕಾಗಲಿಲ್ಲ. ನೋಡೋಣ ಯಾವಾಗ ಕೊಡೋಕ್ಕಾಗುತ್ತೆ ಅಂತ. ಹಬ್ಬ ಎಲ್ಲ ಮುಗಿದೋಯ್ತು ಅಷ್ಟೇ ಗೈಸ್, ಇನ್ನೇನಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ತುಂಬ ಸುಸ್ತಾಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಬಾಯ್. ಹ್ಯಾವ್ ಅ ನೈಸ್ ಡೇ. ಮನೆಗೆ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದರು, ಹಬ್ಬದ ಅಡುಗೆ ಎಲ್ಲ ಮಾಡಿದರು. ಸೊ ಪೂಜೆ ಮಾಡಿ ಊಟ ಮಾಡಿ ನನ್ನ ದಿನಾನ ಮುಗಿಸ್ದೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಬಾಯ್. ಹ್ಯಾವ್ ಅ ನೈಸ್ ಡೇ.